ಲಕ್ಷ್ಯ ಅಕಾಡೆಮಿ ಆಫ್ ಸೈನ್ಸ್ ಟಿಎಂಎಸ್ ಪಿಯು ಕಾಲೇಜು ವತಿಯಿಂದ ನಗರದ ಟಿಎಂಎಸ್ ಕಾಲೇಜಿನ ರೋಟರಿ ಹಾಲ್ನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಡಾಕ್ಟರ್ ಕೆಎನ್ ಗಣೇಶಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ವಿಜ್ಞಾನ ಬೆಳೆದಂತೆ ನಾಗರಿಕತೆಯು ಬೆಳೆಯುತ್ತದೆ. ಆದರೆ ನಾಗರಿಕ ಸಮಾಜ ವಿಜ್ಞಾನವನ್ನು ಬಳಕೆ ಮಾಡುತ್ತಿರುವ ವಿಧಾನ ಆತಂಕ ಹುಟ್ಟಿಸುತ್ತದೆ ಎಂದು ಹೇಳಿದರು. I think Thomas Alva Edison was not a degree holder at all. He was not a PhD holder at all. So ಹಾಗಾಗಿ ಇದು ದುರದೃಷ್ಟ ನಮ್ಮ ಸಿಸ್ಟಮ್ ಅಲ್ಲಿ ಅಥವಾ ವ್ಯವಸ್ಥೆಯಲ್ಲಿ ತೂರಿಕೊಂಡಿರುವ ಒಂದು ದೊಡ್ಡ ಮುಳ್ಳುಹಂದಿ. ಏನು ಮಾರ್ಕ್ಸ್ ಅನ್ನೋದು. ಆ ಮುಳ್ಳುಹಂದಿನ ಎಷ್ಟು ಬೇಗ ಸಾಯಿಸ್ತೀವೋ ನಮ್ಮ ಸಮಾಜಕ್ಕೂ ವ್ಯವಸ್ಥೆಗೂ ಅಷ್ಟೇ ಒಳ್ಳೆಯದಾಗುತ್ತೆ. ನಿಮ್ಮಲ್ಲಿ ಆ ಆಸೆ ಇದ್ರೆ, ಆ ಬೆಂಕಿ ಇದ್ರೆ, ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲಿ ಏನೇ ಇರಲಿ ನೀವು ದಾಟಬಲ್ಲರ. ನಿಮ್ ದಾಟೋ ಶಕ್ತಿ ಇರುತ್ತೆ, ದಾಟಿದ್ರೆ ಹೇಗೋ ಆಗುತ್ತದಲ್ಲ. ನನ್ನ ಕೇಳಿದ್ರೆ ನೀವು ಯಾವತ್ತೂ ಕೂಡ ನೀವು ಮಾರ್ಕ್ಸ್ ತಗೊಳ್ಳೋಕೆ ಹೇಳಿಲ್ಲ. ಫೇಲ್ ಆಗ್ಬಿಟ್ಟು ನಾನು ಸೈನ್ಸ್ ಆಗಬೇಕು ಅಂತ ಆಗಲ್ಲ. ಹೆಂಗೋ ಪಾಸ್ ಆಗ್ಬೇಕು. ಹೆಂಗೋ ಅಂತಂದ್ರೆ ಕಾಪಿ ಹೊಡೆದಲ್ಲ, ಕಷ್ಟಪಟ್ಟಾದ್ರೂ ನಾವು ಪಾಸ್ ಆಗ್ಬೇಕು. ಆದ್ರೆ ಮಾರ್ಕ್ಸ್ಗೋಸ್ಕರ ನಾವು ಬದುಕಬೇಕಾಗಿಲ್ಲ, ಬದುಕೋಸ್ಕರ ಮಾಡ್ಬೇಕಷ್ಟೇ. ನೀವು ಕಂಪ್ಯೂಟರ್ ಮೇಲೆ ಪ್ರಶ್ನೆ ಕೇಳಿದ್ರೆ ಅವಾಗಲೇ ಅಲ್ಲಿ ಇಟ್ಕೊಂಡಾಗ ಕಂಪ್ಲೀಟ್ ಮಾಡ್ತಾರಲ್ಲ ನಮ್ಮ ಮೇಡಮ್, ಅವ್ರನ್ನ ಕರೆದ ಉತ್ತರ ಕೊಡಿ ಅಂತ ಹೇಳ್ತೀವಿ. ಐ ಕೆನಾಟ್ ಆನ್ಸರ್. ಇನ್ ಅದರ್ ವರ್ಡ್ಸ್ ಯುವರ್ ಕ್ವೆಶ್ಚನ್ ಇಸ್ ವೈ, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಕಂಪ್ಯೂಟರ್ಸ್ ಅಂಡ್ ಅದರ್ ಇಸ್ಂಟ್ ಇಟ್? ಟಿಎಂಎಸ್ ಸಂಸ್ಥೆಯ ಅಧ್ಯಕ್ಷರಾದ ನೇತ್ರಾ ವೆಂಕಟೇಶ್ ಅವರು ಮಾತನಾಡಿ, ವೈಜ್ಞಾನಿಕ ಸತ್ಯಗಳನ್ನು ಎಂದಿಗೂ ಬದಲಾಯಿಸಲು ಮತ್ತು ಅಳಿಸಿ ಹಾಕಲಾಗದು. ಬೆಳಕಿನ ವೇಗ, ಗುಣಧರ್ಮ ಕುರಿತು ಕಳೆದ ಹಲವು ವರ್ಷಗಳಿಂದಲೂ ವಿಜ್ಞಾನಿಗಳು ನಡೆಸಿದ ಸಂಶೋಧನೆ ಮಹತ್ವದಾಗಿದೆ. ಹೊಸ ಪೀಳಿಗೆ ಸಂಶೋಧನೆಯತ್ತ ಹೆಚ್ಚು ಆಸಕ್ತಿ ವಹಿಸಬೇಕಿದೆ ಎಂದರು. ಸಮಾಜ 100 ವರ್ಷ ಇತಿಹಾಸ ಇರುವ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆಗೆ ಇಂದು ನಿಮ್ಮಂತ ಮಹನೀಯರು ಎಲ್ಲರಿಗೂ ಕೂಡ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಗೌತಮ್ ಸರ್ ಹೇಳಿದಂಗೆ ನಾವು ಯಾವುದೋ ಒಂದು ಬಲೆಯಲ್ಲಿ ನೇಯ್ದ ಹೊರಗಡೆ ಬರಕಾಗ್ದಲೇ ಒದ್ದಾಡ್ತಾ ಇಲ್ಲ, ಇನ್ನೂ ಅಲ್ಲೇ ಒದ್ದಾಡ್ತಾ ಇದ್ದೀವಿ ನಾನು. ಇಂಥವರ ಒಂದು ಮಾರ್ಗದರ್ಶನದಲ್ಲಿ ಮಕ್ಕಳ ನಿಮಗೆ ಬೇಕಾಗಿರೋ ಪ್ರಶ್ನೆಗೆ ಬಂದಂಥ ಉತ್ತರಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಒಂದು ಸಂಸ್ಕಾರನ ಬೆಳೆಸ್ಕೊಂಡು ಈ ಮೂಕದತ್ತನ್ನ ಓದ್ತಾ ಹೋದ್ರೆ ನಿಮಗೆ ಕಾದಂಬರಿಯ ರೋಚಕತೆ ಕೊನೆಗೆ ಗೊತ್ತಾಗೋದಲ್ಲದೆ ನಿಮ್ಗೆ ಒಂದು ತೀರ್ಮಾನ ಬರ್ತಾರೆ. ಅದು ಕವಿ ಇರ್ಬೋದು ಅಥವಾ ಓದುಗರಿರ್ಬೋದು, ಒಂದು ಅರ್ಥ ಆಗುತ್ತೆ. ಅದೇನಂತ ಅಂದ್ರೆ ವಿಜ್ಞಾನ ಮತ್ತು ಧರ್ಮ ಒಂದೇ ನಾಣ್ಯದ ಎರಡು ಮುಖಗಳು, ಎರಡು ಒಂದೊಂದು ಬಿಟ್ಟು ಇಲ್ಲ ಅಂತ ಹೇಳಿ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ಅದ್ ಬಿಟ್ರೆ ಅವ್ರದ್ದು ಇನ್ನೊಂದು ಇತ್ತೀಚೆಗೆ ಓದ್ದೆ ನನಗೆ ಯಾರೋ ಪುಸ್ತಕ ಕೊಟ್ಟಿದ್ರು, ಯಾರೋ ಕಾರ್ಯಕ್ರಮಕ್ಕೆ ಹೋದಾಗ ಇವ್ರು 2 ಪುಸ್ತಕ ಕೊಟ್ಟರು. ಒಂದು ನೇಹ, ಇನ್ನೊಂದು ಕನಕ ಮುಸುಕು ಅಂತ ಹೇಳಿ ಅಂತ. ಅದೆರಡು ನಾನು ಕಾರ್ಯಕ್ರಮಕ್ಕೆಲ್ಲ ಹೋದ್ರೆ ಸ್ವಲ್ಪ ನಾನು ಓದೋ ಅಭ್ಯಾಸ ಇದೆ ಅಂತ ಕೆಲವು ಪುಸ್ತಕಗಳು ಕೊಡ್ತಾರೆ. ಇನ್ಸಿಡೆಂಟ್ಲಿ ಇವ್ರ ಪುಸ್ತಕನ ನನಗೆ ಯಾರು ಕೊಟ್ಟಿದ್ರು, ಅದನ್ನ ಲಾಸ್ಟ್ ಇಯರ್ ಓದಿದ್ದೆ ನಾನು. ನೆನಪು ಮಾಡ್ಕೊಂಡು ಯಾಕೆಂದ್ರೆ ಕೆಲವೊಂದು ಉದಾಹರಣೆಗಳು ಕೊಟ್ರೆ ಮಾತ್ರ ನಮ್ಮ ಎಲ್ಲಾ ಮಕ್ಕಳ ಜೀವನದಲ್ಲಿ ಒಂದು ಗುರಿ ಅಂತ ಇರ್ಬೇಕು. ಪ್ರತಿ ಒಂದು ವಿದ್ಯಾರ್ಥಿಗಳು ಏನೋ ಅಪ್ಪ ಅಮ್ಮನಿಗೋಸ್ಕರ ಅಥವಾ ಏನೋ ಅಪ್ಪ ಅಮ್ಮನ ಫೋರ್ಸಿಗೋಸ್ಕರ ನಾವು ಒಂದು ಕಾಲೇಜ್ ಆಗಲಿ ಎಲ್ಲ ಯಾವುದೇ ಒಂದು ವಿದ್ಯಾಸಂಸ್ಥೆಯಲ್ಲಿ ಓದೋದಲ್ಲ. ಮೊದಲಿಂದಲೂ ಒಂದು ಓದುವ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. ನಾನು ಚಿಕ್ಕದಿಂದಲೂ ನಾನು 1 to 10th ಕನ್ನಡ ಮೀಡಿಯಂ ಅಲ್ಲೇ ಓದಿದೆ. ಕನ್ನಡ ಮೀಡಿಯಂ ಅಲ್ಲಿ ಓದಿ ಫಸ್ಟ್ PUC ಹೋಗ್ಬೇಕಾದ್ರೆ ನಾನು ನಿಜವಾಗ್ಲೂ ಎಲ್ಲ ಸಬ್ಜೆಕ್ಟ್ ಇಂಗ್ಲಿಷ್ ಅಲ್ಲಿ ಇತ್ತು. ಕೇವಲ ಒಂದು ಮ್ಯಾಥಮೆಟಿಕ್ಸ್ ಮಾತ್ರ ಅಂತ ಅರ್ಥ ಆಗ್ತಿತ್ತು. ಬಟ್ ಹಾರ್ಡ್ ವರ್ಕ್ ಪ್ರತಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದನೂ 7th ಸ್ಟ್ಯಾಂಡರ್ಡ್ ತನಕನೂ ಓದ್ಬೇಕು. ಮತ್ತೆ ಆಗಿನ ಕಾಲದಲ್ಲಿ ಸ್ಕೂಲ್ಗಳಲ್ಲಿ ಅಂತ ಫೆಸಿಲಿಟೀಸ್ ಗಳು ಇರ್ತಿರ್ಲಿಲ್ಲ. ಲೈಬ್ರರಿ ಇತ್ತು, ಲೈಬ್ರರಿಯಲ್ಲಿ ಕೆಲವು ಬುಕ್ಗಳು ಮಾತ್ರ ಇತ್ತು. ಒಂದು ಬುಕ್ಕಿಗೆ ಸುಮಾರು ನಾವು ಮಕ್ಕಳು ಕ್ಯೂ ನಿಂತ್ಕೋತಿದ್ವಿ ಯಾವ್ಯಾವ ಬುಕ್. ಬಟ್ ಈಗಿನ ಸಿಚುವೇಶನ್ ಆಗಲಿ, ಈಗಿನ ವಾತಾವರಣ ಎಲ್ಲಾ ವಿದ್ಯಾಸಂಸ್ಥೆಗಳಿಗೆ ಸಾಕಷ್ಟು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗೌತಮ್, ತೋಟಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕರಾದ ಮಂಗಳ, ಟಿಎಂಎಸ್ ಕಾಲೇಜಿನ ಪ್ರಾಂಶುಪಾಲರಾದ ವಿನಯ್ ಸುವರ್ಣ, ಲಕ್ಷ್ಯ ಅಕಾಡೆಮಿ ಪ್ರಾಂಶುಪಾಲರಾದ ಚೇತನ್ ಮುಂತಾದವರು ಉಪಸ್ಥಿತರಿದ್ದರು.